Now I request Captain Naveen Nagappa to address the gathering and speak few words to inspire all of us. Over to you, sir. Jai Hind. Okay, I am mindful of the fact that you people have all gathered here for annual day celebrations, and I am sure you would be waiting for your performance of your children. You would be more interested in that rather than somebody coming and standing in front and being an obstacle for the show. Very mindful of that fact. Okay, you want me to speak in English or Kannada? Kannada, okay. ಮೂಲತಃ ಹುಬ್ಬಳ್ಳಿಯವನು, ನೀವಾಗೆ ಕನ್ನಡ ಅಂತಂದು ಕೇಳಿದಿರ ಅಂತ ಮಾತಾಡ್ತಾ ಇದ್ದೀನಿ. ಹುಬ್ಬಳ್ಳಿಯವರ ಭಾಷೆ ನಿಮಗೆ ಗೊತ್ತು. ನಮಗೆ ಯಾರಾದರೂ ಒಂದು ಟೀ ತಂದು ಕೊಟ್ಟರೆ ಟೀ ಚೆನ್ನಾಗಿದ್ರೆ ಇವು ನಾವು ಚೆನ್ನಾಗಿತ್ತು ಅಂತ ಹೇಳ್ತೀವಿ, ಚೆನ್ನಾಗಿರ್ಲಿಲ್ಲ ಅಂದ್ರೆ ಇವು ನಾವು ಚೆನ್ನಾಗಿರ್ಲಿಲ್ಲ ಅಂತೀವಿ. ಹಾಗಾಗಿ ಪಾಕಿಸ್ತಾನ ಬಗ್ಗೆ ಮಾತಾಡಬೇಕಾದ್ರೆ ಎಂತೆಂಥ ಮುತ್ತು ಉದುರಬಹುದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಕಾರ್ಗಿಲ್ ಯುದ್ಧದಲ್ಲಿ ನಂದೊಂದು ಸೇವೆ ಇದೆ, ಒಂದು ಅಳಿಲಿರ ಸೇವೆ ಇದೆ ಅಂತ ನನ್ನ ಇಂಟ್ರಡಕ್ಷನ್ ಎಲ್ಲ ಇಬ್ಬಿಬ್ಬರು ವ್ಯಕ್ತಿಗಳು ಮಾಡಿಕೊಟ್ರು. ನಾನು ಯಾವತ್ತು ಕಾರ್ಗಿಲ್ ವಾರ್ ಹೀರೋ ಅಂತ ಯಾವತ್ತು ಕರ್ಕೊಂಡಿಲ್ಲ. ಐ ಆಲ್ವೇಸ್ ಕನ್ಸಿಡರ್ ಮೈಸೆಲ್ಫ್ ಅ ನಾರ್ಮಲ್ ಹಂಬಲ್ ಸೋಲ್ಜರ್. ನಾನು ಏನು ಮಾಡಿದ್ದೀನಿ ಅಂತಂದರೆ, ಒಬ್ಬ ಸೈನಿಕನ ಕೆಲಸ ದೇಶದ ಗಡಿಯಲ್ಲಿ ಏನಾದರೂ ತೊಂದರೆ ಬಂದರೆ ಒಬ್ಬ ಸೈನಿಕನ ಕೆಲಸ ಯುದ್ಧ ಮಾಡೋದು, ಅದನ್ನಷ್ಟೇ ನಾನು ಮಾಡಿದ್ದೀನಿ. ನಾನು ಸಣ್ಣ ಪುಟ್ಟ ಏನಾದರೂ ಸಾಧನೆ ಮಾಡಿದರೆ ನಮ್ಮ ಹಿರಿಯರು ಏನಿದ್ರು, ಮಾಜಿ ಸೈನಿಕರು ಅಲ್ಲಿ ಏನು ಕುಂತಿದ್ರು, ಅವ್ರು ಏನೋ ಒಂದು ಫೌಂಡೇಶನ್ನ ಹಾಕಿಕೊಟ್ಟಿದ್ರು, ಅವ್ರೇನೊಂದು ವ್ಯಾಲ್ಯೂಸ್, ಮಾರಲ್ಸ್, ಎಥಿಕ್ಸನ್ನು ಏನು ಬಿಟ್ಟು ಕೊಟ್ಟಿದ್ರು, ಅದನ್ನು ನಾವು ಮುಂದೆ ನಡೆಸ್ಕೊಂಡು ಹೋದ್ವಿ ಅಷ್ಟೇ. ಸೊ ಚಪ್ಪಾಳೆ ಯಾರಿಗಾದ್ರೂ ಸಲ್ಲಬೇಕಾಗಿದ್ದರೆ ಅಲ್ಲಿ ಕುಂತಂಥ ಮಾಜಿ ಸೈನಿಕರಿಗೆ ಸಲ್ಲಬೇಕಾಗಿದ್ದು ಅಂತ ನನ್ನ ಭಾವನೆ. ಇವತ್ತಿನ ಕಾರ್ಯಕ್ರಮ ಹೇಳಿದಾಗೆ, ಕನಸು ಅಂತ ಒಂದು ಸ್ಕೂಲಿನ ಆನ್ಯುವಲ್ ಡೇ ಫಂಕ್ಷನ್, ಹೆಸರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಕನಸು ಅಂತ. ಅದಾದ ನಂತರ ಎಷ್ಟೋ ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ, ಎಷ್ಟು ಜನ ಚಿಕ್ಕ ಮಕ್ಕಳಿದ್ರು, ಹೆಚ್ಚು ಕಮ್ಮಿ ಆದ್ರೆ ಅಷ್ಟೇ ಇಲ್ಲ ಅದರ ಅರ್ಧದಷ್ಟಾದರೂ ವಾಲಂಟಿಯರ್ಸ್ ಇದ್ರು. ಅದನ್ನ ಎಲ್ಲೋ ಒಂದು ಕಡೆ ನಾವು ಮರ್ತು ಬಿಡ್ತೀವಿ ಅನ್ಸುತ್ತೆ. ನಾವು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಎಲ್ಲೋ ಟೂರ್ಗಂತ, ಬಟ್ ಎಲ್ಲೋ ಅಷ್ಟು ಆ ಥರ ಕೇರ್ ಕೊಡ್ತಾರೋ ಇಲ್ಲೋ ಅಂತಂದು ಎಲ್ಲರೂ ಪೇರೆಂಟ್ಸಲ್ಲಿ ಒಂದು ಭಾವನೆ ಇರುತ್ತೆ. ಎಲ್ಲ ನೋಡ್ಕೊಂತಾರಲ್ಲ, ನೀರು ಕುಡಿಸೋದಿರ್ಬೋದು, ಊಟ ಮಾಡಿಸ್ ನಿಂತು ತುತ್ತು ಹಾಕಿ ಕೊಡ್ತಾ ಇರೋದು, ಅದನ್ನು ನೋಡಿದರೆ ಖುಷಿ ಆಗುತ್ತೆ. ಐ ರಿಯಲಿ appreciate the efforts being put in by the staff of Kanasu. In very short, ಭಾಳ ಸಂಕ್ಷಿಪ್ತವಾಗಿ ಕಾರ್ಗಿಲ್ ಯುದ್ಧದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಗಿಲ್ ಯುದ್ಧ ಹೇಗೆ ಶುರುವಾಯಿತು, ಕಾರ್ಗಿಲ್ ಯುದ್ಧ ನನಗೆ ಹೇಗೆ ಪೆಟ್ಟು ಬಿತ್ತು, ಹಾಗೆ ಕಾರ್ಗಿಲ್ ಯುದ್ಧ ಹೇಗೆ ಮುಕ್ತಾಯಗೊಳ್ತು ಅಂತ ಅಷ್ಟೇ. ಅದನ್ನು ಒಂದು 5-10 ನಿಮಿಷದಲ್ಲಿ ಅಷ್ಟೇ ಮುಗಿಸ್ತೀನಿ. ಒಂದು ವೇಳೆ ಕಾರ್ಗಿಲ್ ಯುದ್ಧ, ನಾನು ಯಾಕೆ ನನ್ನನ್ನು ಹೀರೋಗ ಅಂತ ಕರ್ಕೊಳಲ್ಲ ಅಂತಂದರೆ, ಕಾರ್ಗಿಲ್ ಯುದ್ಧ ನಾವು ಭಾರತೀಯ ಸೇನೆ ಎದಕ್ಕೆ ಗೆದ್ವಿ ಅನ್ನೋದ ಕಾರಣ ಏನು ಅಂತಂದರೆ, ಅದರಲ್ಲಿದ್ದಂಥ ಪ್ರತಿಯೊಬ್ಬ ಸೈನಿಕ, ಅವನ ಟ್ರಕ್ ಡ್ರೈವರ್ ಆಗಿರ್ಬೋದು, ಅವನು ಅಡುಗೆ ಮಾಡೋವನಾಗಿರ್ಬೋದು, ಅವನು ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅಂದರೆ ಇದನ್ನು RMO ಅಂತ ಹೇಳ್ತೀವಲ್ಲ, ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್, ಇಲ್ಲ ನರ್ಸಿಂಗ್ ಅಸಿಸ್ಟೆಂಟ್ ಇರ್ಬೋದು, ಇಲ್ಲ ವೆಪನ್ ಕ್ಲೀನ್ ಮಾಡ್ತಾನಲ್ಲ ಅವನು ಇರ್ಬೋದು, ಎಲ್ಲರದು ಸೇವೆಯಿಂದ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ ಕಾರಣದಿಂದ, ಅದರಲ್ಲಿ ಯಾವುದೇ ಒಂದು ಯೂನಿಟ್ ಆಗಲಿ, ಯಾರೇ ಒಬ್ಬ ವ್ಯಕ್ತಿ ಆಗಲಿ, ಅವ್ರವ್ರವ್ರ ತಕ್ಕಂಥ ಕಾಂಟ್ರಿಬ್ಯೂಷನ್ ಮಾಡಿ, ಇಟ್ ವಾಸ್ ಅ ಕಲೆಕ್ಟಿವ್ ಎಫರ್ಟ್. ದಟ್ ಈಸ್ ವೈ ದ ಇಂಡಿಯನ್ ಆರ್ಮಿ ಕುಡ್ ಅಚೀವ್ ವಾಟ್ ಇಟ್ ರಿಯಲಿ ಅಚೀವ್ಡ್. ಇಟ್ ವಾಸ್ ಜನವರಿ 1999ರಲ್ಲಿ ನಾನು ಆರ್ಮಿನ ಸೇರ್ಕೊಂತೀನಿ. ನಾನು ಸೇರ್ಕೊಂಡಿದ್ದ ಯೂನಿಟ್ 13th Battalion ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್. ಐ ರಿಪೀಟ್, ಇಟ್ಸ್ ಅನ್ ಯೂನಿಟ್ ಕಾಲ್ಡ್ 13th Battalion ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್. ಅದನ್ನು 2 ಸಲ ಯಾಕೆ ಹೇಳಿದೆ ಅಂತಂದರೆ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ, ಗಮನದಲ್ಲಿಟ್ಕೊಳ್ಳಿ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಯೂನಿಟ್ಗೆ ಒಂದು ಯುದ್ಧದಲ್ಲಿ 2 ಪರಮವೀರ್ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂಥ 13th Battalion ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್. ಅಂಥ ಒಂದು ಅದ್ಭುತವಾದ ಯೂನಿಟ್ಗೆ ನಾನು ಹೋಗಿ ಸೇರ್ಕೊತೀನಿ. ಯಾವುದೇ ಒಬ್ಬ ಸೈನ್ಯದ ಅಧಿಕಾರಿ ಸೇರ್ಕೊತಾನೆ ಅಂದರೆ ಅವ್ರಿಗೆ ಒಬ್ಬ ಹೆಲ್ಪರ್ ಅಂತ ಕೊಡ್ತಾರೆ, ಒಬ್ಬ ಬಡಿ ಅಂತ ಕೊಡ್ತಾರೆ. ಅದು ಏನಕ್ಕೆ ಅಂತಂದರೆ, ನಾವು ಏನೇ ಒಂದು ಆ್ಯಕ್ಷನ್ ಮಾಡಿದ್ರು ರಾತ್ರಿ ಹೊತ್ತಲ್ಲಿ ಮಾಡ್ತೀವಿ. ಹಾಗಾಗಿ ಏನಾದರೂ ನಾವು ಆ್ಯಕ್ಷನ್ ಮಾಡಬೇಕಾದ್ರೆ, ಅಂದರೆ ಟೆರರಿಸ್ಟ್ ಎನ್ಕೌಂಟರ್ ಮಾಡಬೇಕಾದ್ರೆ, ಯಾವ್ದಾರ ಒಂದು ಮಿಲಿಟೆಂಟ್ ಹೈಡೌಟ್ ಬಸ್ಟ್ ಹೋಗ್ಬೇಕಾದ್ರೆ, ಇಲ್ಲ ಒಂದು ಆಂಬುಷ್ಗೆ ಹೋಗ್ಬೇಕಾದ್ರೆ,
ನಾವು ಆಂಬುಷ್ ಮಾಡ್ಬೇಕಾದ್ರೆ ಏನಾದ್ರು ಗುಂಡಿನ ಚಕಮಕಿ ಸ್ಟಾರ್ಟ್ ಆದ್ರೆ ಯಾರಿಗಾದ್ರೂ ಒಬ್ಬರಿಗೆ ಪೆಟ್ಟು ಬಿದ್ದರೆ ಯಾರು ಗಮನಿಸಲಿಕ್ಕಿಲ್ಲ, ಕತ್ತಲದಲ್ಲಿ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಹಾಗಾಗಿ ವಿ ಆಲ್ವೇಸ್ ಆಪರೇಟ್ ಇನ್ ಪೇರ್ಸ್, ಜೋಡಿಯಲ್ಲಿ ಇರ್ತೀವಿ ನಾವು. ದೊಡ್ಡ ಟೀಮ್ ಇರುತ್ತೆ, ಜೋಡಿಯಲ್ಲಿ ಇರ್ತೀವಿ. ನನಗೆ ಆ ಥರ ಕೊಟ್ಟಿದ್ದು ಶ್ಯಾಮ್ ಸಿಂಗ್ ಅಂತ, ಶಾಮೆ ಅಂತ ಕರಿತಾ ಇದ್ದೆ ಅವನಿಗೆ. ಜನವರಿ 1990 ಮುಂದಿನ 5 ತಿಂಗಳ ಕಾಲ ನಾವು ಆತಂಕವಾದಿ ಚಟುವಟಿಕೆಗಳೇನಿದ್ದಾವೆ ಅದಕ್ಕೆ ಕಡಿವಾಣ ಹಾಕೋ ಕೆಲಸ ನಮ್ದಾಗಿತ್ತು. ಅಂದ್ರೆ ನಾವು ಲೈನ್ ಆಫ್ ಕಂಟ್ರೋಲ್, ಗಡಿ ಪ್ರದೇಶದಲ್ಲಿ ನಾವು ಇರಲಿಲ್ಲ. ಜಮ್ಮು ಕಾಶ್ಮೀರದ ಮಧ್ಯಭಾಗ, ಅಂದ್ರೆ ಜಮ್ಮು ಕಾಶ್ಮೀರದ ಸುಮಾರು ಒಂದು 50 ಕಿಲೋಮೀಟರ್ ದೂರದಲ್ಲಿ ಒಂದು ಸೋಪೂರ್ ಅಂತ ಒಂದು ಊರಿದೆ, ಅಲ್ಲಿ ನಮ್ಮ ಡಿಪ್ಲಾಯ್ಮೆಂಟ್ ಆಗಿತ್ತು. ನಾವು ಅಲ್ಲಿದ್ವಿ. 5 ತಿಂಗಳ ನಂತರ ಅಂದ್ರೆ ಮೇ 99 ನಮಗೆ ಒಂದು ಕರೆ ಬರುತ್ತೆ, ಕಾರ್ಗಿಲ್ ಯುದ್ಧ ಶುರು ಆಗಿದೆ, ನೀವು ಗಡಿ ಪ್ರದೇಶದಿಂದ ದೂರ ಇದ್ದೀರಾ, ಯುದ್ಧ ಶುರು ಆಗಿದ್ದ ಕಾರಣದಿಂದ ನೀವು ಇಲ್ಲಿಗೆ ಬನ್ನಿ ಅಂತ. ಸರಿ, ನಾವೆಲ್ಲ ಯೂನಿಟ್ 48 ಗಂಟೆ ಕಾಲ 2 ದಿನ ಟೈಮ್ ಕೊಡ್ತಾರೆ, ಎಲ್ಲ ವೈಂಡ್ ಅಪ್ ಮಾಡಿ ನಾವು ಕಾರ್ಗಿಲ್ ಸೆಕ್ಟರ್ಗೆ ಹೋಗ್ತೀವಿ. ನಾನು ಕಾರ್ಗಿಲ್ ಯುದ್ಧದ ಬಗ್ಗೆ ಹೇಳಬೇಕು ಅಂದ್ರೆ ಅದರ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕಾಗತ್ತೆ ನಿಮಗೆ. ಅದ್ರ ಬಗ್ಗೆ ಹೇಳಿದ್ರೆ ನಿಮಗೆ ಅದರ ವಾಟ್ ವಾಸ್ ದ ಎಫೆಕ್ಟ್, ವೈ ಡಿಡ್ ಇಟ್ ಹ್ಯಾಪನ್ ಅನ್ನೋದು ಗೊತ್ತಾಗಲ್ಲ. ಅಲ್ಲಿ ಶ್ರೀನಗರ್ ಇಂದ ಲೇ ಹೈವೇ ಏನಿದೆ ಸುಮಾರು ಒಂದು 400 ಕಿಲೋಮೀಟರ್ ಸ್ಟ್ರೆಚ್. ಅದು ಶ್ರೀನಗರ್ ಟು ಲೇ ಹೈವೇ ಸ್ಟ್ರೆಚ್ ಆಫ್ 400 odd ಕಿಲೋಮೀಟರ್ಸ್. ಸಾವಿರಾರು ಬೆಟ್ಟಗಳಿದ್ದಾವೆ ಆ ಪ್ರದೇಶದಲ್ಲಿ. ಹಾಗಾಗಿ ಇಂಡಿಯನ್ ಆರ್ಮಿ ಎಲ್ಲ ಬೆಟ್ಟಗಳನ್ನು ಕಾಯಕ್ಕಾಗಲ್ಲ. 1000 ಬೆಟ್ಟನ ಹೇಗೆ ಕಾಯ್ತೀರಾ? ನಾವು ಎಂಥ ಬೆಟ್ಟದ ಮೇಲೆ ಕುತ್ಕೊಂಡು ಕಾಯ್ತಾರೆ ಭಾರತೀಯ ಸೈನಿಕರು ಅಂತಂದ್ರೆ, ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ನಮಗೆ ಗಡಿ ಪ್ರದೇಶ, ಲೈನ್ ಆಫ್ ಕಂಟ್ರೋಲ್ ಕಾಣುತ್ತೋ ಅಂತ ಬೆಟ್ಟವನ್ನ ಮೇಲೆ ಕುತ್ಕೊಂತಾರೆ. ಇಲ್ಲ ಅಂತಂದ್ರೆ ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ಕೆಳಗಡೆ ಹೈವೇ ಏನಿದೆ, ನ್ಯಾಷನಲ್ ಹೈವೇ 1 ಆಲ್ಫಾ ಅಂತ ಹೇಳ್ತೀವಿ, ಶ್ರೀನಗರ್ ಟು ಲೇ ಹೈವೇ ಏನಿದೆಯಲ್ಲ ಅದನ್ನ ಡಾಮಿನೇಟ್ ಮಾಡಬಹುದು. ಅಂತ ಬೆಟ್ಟಗಳನ್ನ ಮಾತ್ರ ಆಕ್ಯುಪೈ ಮಾಡ್ಕೊಂಡು ಕುತ್ಕೊಂಡಿರ್ತೀವಿ. ಬೆಟ್ಟದ ಮೇಲೆ ಒಂದು 10 ಜನ ಕುತ್ಕೊಂಡಿದ್ದಾರೆ ಅಂತಂದ್ರೆ 10 ದಿನಕ್ಕೊಂದ್ಸಲ, ವಾರಕ್ಕೊಂದ್ಸಲ ಕೆಳಗಿಂದ 10 ಜನ ಹೋಗಿ ಅವರಿಗೆ ಮೇಲೆ ಊಟ ಆಗ್ಲಿ, ಅವರಿಗೆ ಗುಂಡು ಮದ್ದುಗಳಾಗ್ಲಿ, ಮೆಡಿಸಿನ್ಸ್ ಆಗ್ಲಿ ಅವರಿಗೆ ಡೆಲಿವರ್ ಮಾಡಿ ಮತ್ತೆ ಕೆಳಗೆ ಬರಬೇಕು. ಅಲ್ಲಿ ಅಂದ್ರೆ 10 ದಿನ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಪ್ರತಿ 10 ದಿನ ಹಿಂಗೆ ಮಾಡ್ತಿರ್ತಾರೆ. ಬಟ್ ನಿಮಗೆ ಗೊತ್ತಿಲ್ಲ ಎಷ್ಟು ಹಿಮ ಬೀಳುತ್ತೆ ಅಂತ. ಒಂದು ಸಮಯ ಹೇಗೆ ಬರುತ್ತೆ ಅಂದ್ರೆ ಕೆಳಗಿದ್ದವ್ರು ಕೆಳಗೆ ಉಳ್ಕೊಂಡ್ಬಿಡ್ತಾರೆ, ಮೇಲಿದ್ದವ್ರು ಮೇಲೆ ಉಳ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅದು ಬೆಟ್ಟ ಹತ್ತಕ್ಕಾಗಲ್ಲ, ತುಂಬಾ ಹಿಮ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ವಿಂಟರ್ ವೆಕೇಟೆಡ್ ಪೋಸ್ಟ್ ಅಂತ ಹೇಳ್ತೀವಿ. ವಿಂಟರ್ ವೆಕೇಟೆಡ್ ಪೋಸ್ಟ್ ಅಂದ್ರೆ ಹಿಮ ಬಿದ್ದ ತಕ್ಷಣ ಆ ಬೆಟ್ಟವನ್ನ, ಹಿಮ ಯಾವಾಗ ಬೀಳಕ್ ಶುರು ಆಗುತ್ತೋ ಅವಾಗ ಆ ಬೆಟ್ಟವನ್ನ ಖಾಲಿ ಮಾಡಿ ಕೆಳಗೆ ಬರ್ತೀವಿ. ಹಿಮ ಯಾವಾಗ ಕರಗುತ್ತೋ ಮತ್ತೆ ಆ ಬೆಟ್ಟಗಳನ್ನ ಹೋಗಿ ಆಕ್ಯುಪೈ ಮಾಡ್ಕೊಂತೀವಿ. ಎಷ್ಟೋ ವರ್ಷಗಳಿಂದ ಈ ತರ ಒಂದು ಪದ್ಧತಿನ ಫಾಲೋ ಮಾಡ್ಕೊಂಡ್ ಬಂದಿದ್ವಿ. ನಾವ್ ಯಾವ ರೀತಿ ಪದ್ಧತಿನ ಫಾಲೋ ಮಾಡ್ತಿದ್ವೋ, ನಮ್ಮ ಲೈನ್ ಆಫ್ ಕಂಟ್ರೋಲ್ ಸುಮಾರು ಎಲ್ಲೋ ಒಂದ್ ಕಡೆ 200 ಮೀಟರ್ ಇರುತ್ತೆ, ಒಂದು 500 ಮೀಟರ್ ಇರುತ್ತೆ, ಒಂದ್ ಕಡೆ 2 ಕಿಲೋಮೀಟರ್ ಇರುತ್ತೆ. ಆ ಗಡಿ ಪ್ರದೇಶದ ಆ ಕಡೆ ನಮ್ಮ ಶತ್ರುಗಳು ಏನಿದ್ದಾರೆ, ನಮ್ಮ ಪಕ್ಕದ ದೇಶದವರು ಏನಿದ್ದಾರೆ, ಅವರು ಕೂಡ ಈ ಪದ್ಧತಿನ ಫಾಲೋ ಮಾಡ್ಕೊಂಡ್ ಬರ್ತಾರೆ. ಯಾವಾಗ ಹಿಮ ಬೀಳ್ತೋ ನಾವು ನಮ್ಮ ಬೆಟ್ಟಗಳನ್ನ ಖಾಲಿ ಮಾಡ್ತೀವಿ, ಅವ್ರ ಬೆಟ್ಟಗಳನ್ನ ಖಾಲಿ ಮಾಡ್ತಾರೆ. ಹಿಮ ಯಾವಾಗ ಕರಗಕ್ ಶುರು ಆಗುತ್ತೋ ಅವ್ರ ಬೆಟ್ಟಕ್ಕೆ ಬಂದು ಕುತ್ಕೊಂತಾರೆ, ನಾವು ನಮ್ಮ ಬೆಟ್ಟಕ್ಕೂ ಕುತ್ಕೊಂತೀವಿ. ಬಟ್ 99ರಲ್ಲಿ ನಮಗೆ ದ್ರೋಹ ಬಗೋದು ಏನು ಮಾಡ್ತಾರೆ ಅವರು ಅಂದ್ರೆ, ತುಂಬಾ ಬ್ಯಾಕ್ ಗ್ರೌಂಡಿಗೆ ಹೋಗೋದು ಬೇಡ, ನಾವು 1 ವರ್ಷದಿಂದ ನ್ಯೂಕ್ಲಿಯರ್ ಬ್ಲಾಸ್ಟ್ ಅನ್ನ ಮಾಡ್ತೀವಿ. 14 ದಿನದ ನಂತರ ಅವರು ಕೂಡ ಪಾಕಿಸ್ತಾನದವರು ನ್ಯೂಕ್ಲಿಯರ್ ಬ್ಲಾಸ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಬೇಡ, ಇವಾಗ ಸಮಯದ ಅಭಾವ. 99ರಲ್ಲಿ ಅವರು ನಮಗೆ ದ್ರೋಹ ಬಗೋದು, ನಾವಿನ್ನೇನು ಹಿಮ ಕರಗ್ತಾ ಇದೆ ನಮ್ಮ ಬೆಟ್ಟಗಳನ್ನ ನಾವು ಹೋಗಿ ಆಕ್ಯುಪೈ ಮಾಡ್ಕೋಬೇಕನ್ನೋಕ್ಕಿಂತ ಮುಂಚೆ ಅವ್ರು ಬಂದು ನಮ್ಮ ಬೆಟ್ಟಗಳ ಮೇಲೆ ಕುತ್ಕೊಂತಾರೆ. ಭಾರತೀಯ ಸೇನೆಗೆ ಇದು ಯಾವಾಗ ಗೊತ್ತಾಗುತ್ತೋ, ಈ ತರ ಶತ್ರುಗಳು ಬಂದು ನಮ್ಮ ಬೆಟ್ಟದ ಒಳಗಡೆ, ನಮ್ಮ ಗಡಿ ಪ್ರದೇಶದ ಒಳಗಡೆ ಬಂದು ನಮ್ಮ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಅಂತ ಭಾರತೀಯ ಸೇನೆಗೆ ಗೊತ್ತಿರಲಿಲ್ಲ. ಎಷ್ಟು ಜನ ಬಂದಿದ್ದಾರೆ, ಯಾವ ಬೆಟ್ಟಗಳು ಆಕ್ಯುಪೈ ಆಗಿದ್ದಾವೆ, ಇದೇನು ಜಾಸ್ತಿ ಇಂಟೆಲಿಜೆನ್ಸ್ ಇರಲಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂದ್ರೆ ಒಂದು ಸಣ್ಣ ತಂಡವನ್ನ ಕಳಿಸ್ತೀವಿ. ನೀವು ಹೋಗಿ ರೆಕೊನಿಸನ್ಸ್ ಮಿಷನ್ ಅಂತ ಹೇಳ್ತಾರೆ. ಮೈಂಡ್ ಯು, ಇಟ್ಸ್ ಕಾಲ್ಡ್ ರೆಕೊನಿಸನ್ಸ್ ಮಿಷನ್. ಅದರ ಅರ್ಥ ಏನು ಅಂತಂದ್ರೆ ಬೆಟ್ಟದ ಮೇಲೆ ಹೋಗಿ ಅವರಿಗೆ ಗೊತ್ತಾಗ್ಲಿಲ್ದಂಗೆ ಮಾಹಿತಿಯನ್ನು ಸಂಗ್ರಹಿಸಿ ಕೆಳಗೆ ಬರೋದು. ಅಂದ್ರೆ ಅಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ, ಅವ್ರ ಹತ್ರ ಏನು ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್, ಹತಿಯಾರ್ ಏನಿದೆ, ಇದನ್ನ ನೋಡ್ಕೊಂಡು ಕೆಳಗೆ ಬರಬೇಕು. ಹಾಗಾಗಿ ಅವರು ಮಿಷನ್ ಯುದ್ಧ ಮಾಡೋದಿರ್ಲಿಲ್ಲ, ಇಂಟೆಲಿಜೆನ್ಸ್ ಗ್ಯಾದರ್ ಮಾಡಬೇಕಿತ್ತು. ಹಾಗಾಗಿ 6 ಜನ, ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ, ಅವನ ಜೊತೆಗೆ ಒಂದು 5 ಜನ, 4 ಜಾಟ್ ಅಂತ ಒಂದು ರೆಜಿಮೆಂಟ್ ಇದೆ, ಆ ಜಾಟ್ ರೆಜಿಮೆಂಟಿನ 5 ಜನ, ಒಬ್ಬ ಸೈನ್ಯದ ಅಧಿಕಾರಿ ಆ ಬೆಟ್ಟವನ್ನ ಹತ್ಲಿಕ್ಕೆ ಶುರು ಮಾಡ್ತಾರೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೆಟ್ಟದ ಮೇಲೆ ಕುತ್ಕೊಂಡಿದ್ದಾರೆ ಜನ, ಬಂಡೆಗಲ್ಲಿ ಹಿಂದ್ಗಡೆ ಅಡ್ಕೊಂಡು ಕುತ್ಕೊಂಡಿದ್ದಾರೆ, ಬಂಕರ್ ಒಳಗಡೆ ಕುತ್ಕೊಂಡಿದ್ದಾರೆ, ಸಂಗಡ್ ಒಳಗಡೆ ಕುತ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಕೆಳಗಡೆ ಏನ್ ನಡೀತಾ ಇದೆ ಎಲ್ಲ ಕಾಣ್ತಾ ಇದೆ, ಬಟ್ ಇಲ್ಲ ಮೇಲೆ ಹತ್ತೋರಿಗೆ ಏನು ಗೊತ್ತಾಗ್ತಾ ಇಲ್ಲ. ಬಟ್ ಇನ್ನೊಂದು ದುರಾದೃಷ್ಟ ಅಂದ್ರೆ ಇವ್ರ 6 ಜನ, ನಮ್ಮ ಶತ್ರುಗಳು ಕುಂತವ್ರು ಸುಮಾರು ಒಂದು 80 ಜನ ಇರ್ತಾರೆ.
ಇವ್ರನ್ನ ಎಲ್ಲಿವರೆಗೂ ಬಿಡ್ಕೊಂತಾರೆ ಒಳಗೆ ಬರೋಕ್ಕೆ ಬೇಕು ಅಂತಲೇ ಅಂತಂದ್ರೆ ಅವ್ರೊಂದು ಚಕ್ರವ್ಯೂಹ, ಅವ್ರೊಂದು ಟ್ರ್ಯಾಪಲ್ಲಿ ಸಿಗಾಕ್ಸ್ಕೊಳ್ಳೋಕ್ಕೆ ಅವ್ರನ್ನ ಒಳಗೆ ಬಿಡ್ಕೊಂತಾರೆ. ಎಲ್ಲಿವರೆಗೂ ಒಳಗೆ ಬಿಡ್ಕೊಂತಾರೆ ಅಂದ್ರೆ ಎಲ್ಲಿವರೆಗೂ ಅವರ ಸ್ಮಾಲ್ ಆರ್ಮ್ಸ್ ಫೈರ್ ಗುಂಡು ಎಲ್ಲಿವರೆಗೂ ದೂರ ಆಗುತ್ತೋ ಅಲ್ಲಿವರೆಗೂ ಬಿಡ್ಕೊಂತಾರೆ ಅವ್ರನ್ನ. ಆಮೇಲೆ ಒಂದೇ ಸಲ 3 ಕಡೆಯಿಂದನೂ ಅವ್ರ ಮೇಲೆ ಫೈರ್ ಆಗುತ್ತೆ. ನಾಟ್ ದಟ್ ದೀಸ್ ಪೀಪಲ್ ಡಿಡ್ ನಾಟ್ ಗಿವ್ ಅ ರಿಪ್ಲೈ. ಇವರು ಎಷ್ಟು ಸಾಧ್ಯನೋ ಅಷ್ಟು ಹೋರಾಡ್ತಾರೆ. ಎಲ್ಲಿವರೆಗೂ ಹೋರಾಡ್ತಾರೆ ಅಂದ್ರೆ ಕಡಿಮೆ ಗುಂಡು ಮದ್ದುಗಳು 6 ಜನ ಮೇಲ್ ಕುಂತಂದವರು ಸುಮಾರು ಒಂದು 80 ಜನ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ಹೋರಾಡ್ತಾರೆ. ಒಂದು ಸಮಯ ಹೇಗೆ ಬರುತ್ತೆ ಅಂದ್ರೆ ಅವ್ರಲ್ಲಿದ್ದಂಥ ಗುಂಡು ಮದ್ದುಗಳು ಖಾಲಿಯಾಗಿ ಹೋಗ್ತವೆ. ಸಬ್ಸಿಕ್ವೆಂಟ್ಲಿ ದೇ ವರ್ ಟೇಕನ್ ಪ್ರಿಸನರ್ ಆಫ್ ವಾರ್, ಯುದ್ಧ ಬಂದಿಗಳಾಗಿ ತಗೊಳ್ಳಲಾಗುತ್ತೆ ಅವ್ರಿಗೆ ಬಂಧುಗಳೇ. ಜೆನಿವಾ ಕನ್ವೆನ್ಷನ್ ಆಫ್ ಟ್ರೀಟ್ಮೆಂಟ್ ಆಫ್ ಪ್ರಿಸನರ್ ಆಫ್ ವಾರ್ ಅಂತ ಒಂದು ಕನ್ವೆನ್ಷನ್ ಇದೆ. ಇಂಡಿಯಾ ಈಸ್ ಅ ಸಿಗ್ನೇಟರಿ ಇಟ್, ಸೋ ಇಸ್ ಪಾಕಿಸ್ತಾನ್. ಅದರಲ್ಲಿ ಕ್ಲಿಯರ್ ಆಗಿ ಬರ್ದಿದೆ, ಒಬ್ಬ ಯುದ್ಧ ಬಂದಿಗಳಾಗಿ ತಗೊಂಡ ತಕ್ಷಣ ಆ ದೇಶದವರಿಗೆ ಹೇಗೆ ತಿಳಿಸಬೇಕು, ಅವ್ರನ್ನ ಹೇಗೆ ಡಿಸಾಮ್ ಮಾಡಬೇಕು, ಅವ್ರಲ್ಲಿದ್ದಂಥ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಅದನ್ನ ಹೇಗೆ ಡಿಸಾಮ್ ಮಾಡಬೇಕು, ಮೆಡಿಕಲ್ ಟ್ರೀಟ್ಮೆಂಟ್ ಹೇಗೆ ಕೊಡಬೇಕು, ಎಲ್ಲ ಕೂಡ ಬರ್ದಿದೆ. ನಾವು ಕೂಡ ಸಿಗ್ನೇಟರಿ ಇದ್ದೀವಿ, ಪಾಕಿಸ್ತಾನ ಕೂಡ ಸಿಗ್ನೇಟರಿ ಇದ್ದಾರೆ. ಬಟ್ ಇವ್ರನ್ನ ಯುದ್ಧ ಬಂದಿಗಳಾಗಿ ತಗೊಂಡು 21 ದಿನ, ಮೈಂಡ್ ಯು ಐ ರಿಪೀಟ್ 21 ಡೇಸ್. ನೀವು ಇಮ್ಯಾಜಿನ್ ಮಾಡಿ, 21 ಗಂಟೆ ತಗೊಂಡನ, 21 ಗಂಟೆ ನಿಮಗೆ ಊಟ ಇಲ್ಲ, ನಿದ್ರೆ ಇಲ್ಲ, ನೀರಿಲ್ಲ ಅಂದ್ರೆ ಹೆಂಗಾಗುತ್ತೆ ನಿಮ್ಮ ಪರಿಸ್ಥಿತಿ? ಅದನ್ನೆಲ್ಲ ಬಿಡಿ, 21 ಗಂಟೆ ನಮ್ಮ ಹತ್ರ ಮೊಬೈಲ್ ಇರಲಿಲ್ಲ ಅಂದ್ರೆ ಎಷ್ಟು ರೆಸ್ಟ್ಲೆಸ್ ಆಗ್ತೀವಿ ನಾವು. ಬಟ್ ಇಮ್ಯಾಜಿನ್ ಮಾಡಿ, 21 ದಿನಗಳ ನಂತರ ವೆನ್ ದ ಬಾಡೀಸ್ ಆಫ್ ದಿ 6 ಸೋಲ್ಜರ್ಸ್ ವಾಸ್ ಹ್ಯಾಂಡೆಡ್ ಓವರ್ ಬ್ಯಾಕ್, ಯಾವಾಗ ಈ 6 ಜನದ ದೇಹವನ್ನ, ಮೃತ್ಯು ದೇಹವನ್ನ ಯಾವಾಗ ವಾಪಸ್ ಕೊಡ್ತಾರೋ ಅವಾಗ ಭಾರತೀಯ ಸೇನೆ ಅಷ್ಟೇ ಅಲ್ಲ, ಇಡೀ ವಿಶ್ವನೇ ಬೆಚ್ಚಿ ಬೀಳುತ್ತೆ. ಯಾಕೆಂದ್ರೆ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಅವರಿಗೆ ಯಾವ ತರ 21 ದಿನಗಳ ಕಾಲ ಯಾವ ತರ ಚಿತ್ರಹಿಂಸೆ ಕೊಟ್ಟಿರ್ತಾರೆ ಅಂತಂದ್ರೆ, ಅವ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಅವ್ರ ಸ್ಕಲ್ ಫ್ರಾಕ್ಚರ್ ಆಗಿರುತ್ತೆ. ಅಂದ್ರೆ ಆ ವೆಪನ್ ತಗೊಂಡು ತಲೆಗೆ ಗುದ್ದಿರ್ತಾರೆ, ಸ್ಕಲ್ ಫ್ರಾಕ್ಚರ್ ಆಗಿರುತ್ತೆ, ಕಣ್ಣನ್ನ ಕಿತ್ತಿರ್ತಾರೆ, ಹಲ್ಲು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಬಿಸಿ ಕಬ್ಬಿಣದ ರಾಡ್ ಅನ್ನ ಕಿವಿಯಲ್ಲಿ ತುರ್ಸಿರ್ತಾರೆ, ಸಿಗರೆಟ್ ಬರ್ನ್ ಮಾರ್ಕ್ಸ್ ಆಲ್ ಓವರ್ ದ ಬಾಡೀಸ್ ಅಂಡ್ ಇವನ್ ದ ಜೆನಿಟಲ್ಸ್ ವೆ ನಾಟ್ ಸ್ಪೇರ್ಡ್. ಆ ದೇಹದಲ್ಲಿ ಇನ್ನೇನು ಜೀವ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವ್ರನ್ನ ಗುಂಡಿಕ್ಕಿ ಕೊಂದು ತೋಳಿ ನಮ್ಮಿಂದ ಗಿಫ್ಟ್ ಅಂತ ಕಳಿಸ್ಕೊಡ್ತಾರೆ. ದಿಸ್ ಇಸ್ ಹೌ ದ ಕಾರ್ಗಿಲ್ ವಾರ್ ಕಮೆನ್ಸ್ಡ್ ಅಂಡ್ ದಿಸ್ ವಾಸ್ ಜಸ್ಟ್ ದ ಬಿಗಿನಿಂಗ್ ಲೇಡೀಸ್ ಜೆಂಟಲ್ಮೆನ್, ಇಟ್ ವಾಸ್ ಜಸ್ಟ್ ಅ ಬಿಗಿನಿಂಗ್. ಸಮಯದ ಅಭಾವದಿಂದ ಐ ಜಸ್ಟ್ ಕಮ್ ಟು ಹೌ ಐ ಗಾಟ್ ಇಂಜೂರ್ಡ್. ನಾ ಹೇಳಿದಾಗೆ ಸುಮಾರು ಯೂನಿಟ್ಗಳು ಪಾರ್ಟಿಸಿಪೇಟ್ ಮಾಡ್ತಾವಲ್ಲಿ. 4 ಜನಕ್ಕೆ ಪರಮವೀರ್ ಚಕ್ರ ಸಿಗುತ್ತೆ, 10 ಯೂನಿಟ್ಗೆ ಬ್ರೇವೆಸ್ಟ್ ಆಫ್ ದ ಬ್ರೇವ್ ಅಂತ ಅವಾರ್ಡ್ ಅಂತ ಸಿಗುತ್ತೆ. ಎಲ್ಲರದು ಕಾಂಟ್ರಿಬ್ಯೂಷನ್ ಇಂದ ಈ ಒಂದು ಆಪರೇಷನ್ ವಿಜಯ್ ಸಕ್ಸಸ್ಫುಲ್ ಆಗುತ್ತೆ. ಅದರಲ್ಲಿ ನನ್ನ ಯೂನಿಟ್ ಆದಂಥ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ 2 ಅಟ್ಯಾಕ್ ಅನ್ನ ಮಾಡುತ್ತೆ. ಮೊದಲನೇ ಅಟ್ಯಾಕ್ .5140 ಅಂತ, ಅದರಲ್ಲಿ ನಾನು ರಿಸರ್ವ್ ಅಲ್ಲಿ ಇದ್ದೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತೆ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂವಾಲಾ ಅಟ್ಯಾಕ್ ಅನ್ನ ಮಾಡ್ತಾರೆ. ಅವ್ರಿಗೆ ಏನಾದರೂ ಆಗಿದ್ರೆ ನಾನು ರಿಪ್ಲೇಸ್ ಮಾಡಬೇಕಿತ್ತು, ಬಟ್ ಅದೃಷ್ಟವಶ ಅವ್ರಿಗೆ ಏನೂ ಆಗಲ್ಲ. ಆ ಬೆಟ್ಟವನ್ನ ನಾವು ಗೆಲ್ತೀವಿ. ನೆಕ್ಸ್ಟ್ ಅಟ್ಯಾಕ್ ಏನಿತ್ತಲ್ಲ, ದಟ್ ವಾಸ್ ಆನ್ .4875. ನಾವು ವಾಟ್ ಇಸ್ .51404875? ನಾ ಆ ಬೆಟ್ಟದ ಅದ್ರ ಬಗ್ಗೆ ನಿಮಗೆ ಹೇಳಿದ್ರೆ ಅದೊಂದು ನಂಬರ್ ಇಲ್ಲ, ಅದೊಂದು ಬೆಟ್ಟ ಮಾತ್ರ ಉಳ್ಕೊಳುತ್ತೆ. 4875 ಅಂತಂದ್ರೆ 4875 ಮೀಟರ್ಸ್ ಅಬೋ ಸಿ ಲೆವೆಲ್. ನಾನು ಹೇಳಿದೆ ಸಾವಿರಾರು ಬೆಟ್ಟಗಳು ಇರ್ತವೆ ಅಂತ, ಎಲ್ಲ ಬೆಟ್ಟಕ್ಕೂ ಹೆಸರಿಡಕ್ಕಾಗಲ್ಲ. ತೋಲೋಲಿಂಗ್ ಅಂತ ಕರಿತೀವಿ, ಟೈಗರ್ ಹಿಲ್ ಅಂತ ಕರಿತೀವಿ. ಹಾಗಾಗಿ ಎಲ್ಲ ಬೆಟ್ಟಗಳು ಹೆಸರಿಡಕ್ಕಾಗಲ್ಲ. ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ, ಸಮುದ್ರ ತೀರದಿಂದ ಅದು ಎಷ್ಟು ಎತ್ತರದಲ್ಲಿದೆ ಅಂತ ಅಳೆದು ಅದನ್ನ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡ್ತೀವಿ. 4875 ಅಂದ್ರೆ 4875 ಮೀಟರ್ಸ್ ಅಬೋ ಸಿ ಲೆವೆಲ್ ಅಂತ, ಸುಮಾರು ಒಂದು 16,000ರಿಂದ 17,000 ಅಡಿ ಎತ್ತರದಲ್ಲಿ. ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ಕುತ್ಕೊಂಡು ಏನು ಉಸಿರಾಡ್ಬೇಕಾದ್ರೆ ಎಷ್ಟು ಆಕ್ಸಿಜನ್ ನಮ್ಮ ಒಳಗೆ ಹೋಗುತ್ತೋ ಅದ್ರ 50%ಗಿಂತ ಕಡಿಮೆ ಇರುತ್ತೆ. ರೇರಿಫೈಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ 10 ಹೆಜ್ಜೆ ಇಟ್ಟರೆ ಅಲ್ಲಿ 1 ಹೆಜ್ಜೆ ಇಡೋ ಸಮಾನ, ಅಷ್ಟು ಸುಸ್ತಾಗುತ್ತೆ. ಯಾಕಂದ್ರೆ ಬಾಡಿಯಲ್ಲಿ ಆಕ್ಸಿಜನ್ ಕಂಟೆಂಟ್ ಇರಲ್ಲ. ಗ್ರೇಡಿಯಂಟ್ ಅಂತ ಹೇಳ್ತೀವಿ ನಾವು. ಬೆಟ್ಟವನ್ನು ಹತ್ತಬೇಕಂದ್ರೆ ಆಲ್ ಫೋರ್ಸ್, ನೀವು ಮೆಟ್ಲು ಹತ್ಬೇಕಾದ್ರೆ ಹೆಂಗೆ 2 ಕಾಲಲ್ಲಿ ಹತ್ತಿರಲ್ಲ ಹಂಗೆ ಹತ್ತಕ್ಕೆ ಬರಲ್ಲ. ಅಲ್ಲಿ 2 ಕಾಲು 2 ಕೈ ಹಿಡ್ಕೊಂಡು ಹತ್ತಬೇಕು, ಅಷ್ಟು ಗ್ರೇಡಿಯಂಟ್ ಇರುತ್ತೆ. ಅಂಡ್ ವಿಂಡ್ಸ್ ತುಂಬಾ ಜೋರ ಗಾಳಿ ಬೀಸ್ತಾ ಇರುತ್ತೆ. ಸಬ್-0 ಟೆಂಪರೇಚರ್ಸ್, ಯಾವಾಗಲೂ ಟೆಂಪರೇಚರ್ ಮೈನಸಲ್ಲೇ ಇರುತ್ತೆ. ರಾತ್ರಿ ಹೊತ್ತಲ್ಲಿ ಡ್ರಾಪ್ ಆಗ್ತಾ ಹೋಗುತ್ತೆ. ಇದು ಎಲ್ಲದರ ಮೇಲೆ ನೀವೊಂದು 25-30 kg ಗುಂಡು ಮದ್ದುಗಳನ್ನು ಹೊತ್ಕೊಂಡು ಹತ್ತುತ್ತೀರಿ ಅಂದ್ರೆ ಇಮ್ಯಾಜಿನ್ ಮಾಡಿ, ಹತ್ತದೇ ಒಂದು ಯುದ್ಧ ಮಾಡೋದು ಇನ್ನೊಂದು ಯುದ್ಧ ಆಗಿರ್ಬೋದು. ಅಂತ ಒಂದು ಬೆಟ್ಟವನ್ನ ನಾವು ಅಟ್ಯಾಕ್ ಮಾಡ್ತೀವಿ. ಅಟ್ಯಾಕ್ ಮಾಡೋದು ಯಾವತ್ತು ಅಂದ್ರೆ 4th July 1999, D-Day ಅಂತ ಹೇಳ್ತೀವಿ. D-Day ಅಂದ್ರೆ ಆ ದಿವಸ ನಾವು ಅಟ್ಯಾಕ್ ಅನ್ನ ಮಾಡಬೇಕು ಅಂತ. ಜುಲೈ 1999 ಮಧ್ಯಾಹ್ನ ನಾನು ಕುತ್ಕೊಂಡು ನನ್ನ ಟೀಮ್ ಏನಿತ್ತಲ್ಲ ಅವ್ರನ್ನ ಲೀಡ್ ಮಾಡಬೇಕು. ಇಮ್ಯಾಜಿನ್ ಮಾಡಿ, ಜನವರಿಯಲ್ಲಿ ಜಾಯ್ನ್ ಆಗಿದ್ದೆ ನಾನು, ಮೇ ಜೂನ್ ಜುಲೈಯಲ್ಲಿ ಯುದ್ಧ ನಡೀತದೆ. ಅವಾಗ ನನಗೆ 23-24 ವರ್ಷ ವಯಸ್ಸು, 6 ತಿಂಗಳ ಸರ್ವಿಸ್. ಅಂತ ಒಂದು ಸಂದರ್ಭದಲ್ಲೂ 120 ಜನ ನಾನು ಯುದ್ಧ ಕರ್ಕೊಂಡು ಹೋಗ್ತೀನಿ. ಮಧ್ಯಾಹ್ನ ಅವ್ರ ಜೊತೆಗೆ ಊಟ ಮಾಡ್ತೀನಿ. ಆ ಬೆಟ್ಟವನ್ನು ಅಟ್ಯಾಕ್ ಮಾಡ್ತೀವಿ ಅಂದ್ರೆ ಬೆಟ್ಟದ ತುದಿ ಮೇಲೆ ಒಂದು 4 ಜನ ಇರ್ತಾರೆ, ಹಾಗಿರಲ್ಲ. ಹೇಳಕ್ ಸುಮಾರಿದೆ, ಬಟ್ ಅದನ್ನೆಲ್ಲ ಕಟ್ ಮಾಡಿ ಹೇಳ್ತಾ ಇದ್ದೀನಿ.
4ನೇ ತಾರೀಕು ಸಾಯಂಕಾಲ ಆಗ್ತಿದ್ದಂಗೆ ಬೆಟ್ಟವನ್ನು ಹತ್ತಕ್ಕೆ ಶುರು ಮಾಡ್ತೀವಿ. 4ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 5ನೇ ತಾರೀಕು ದಿನ ಯುದ್ಧ ಆಗುತ್ತೆ, 5ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ ಇದೆ. ನಮಗೊಂದು ಇಂಚ್ ಕೂಡ ಇಂಪಾರ್ಟೆಂಟ್. ಅಂದರೆ ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳಿಗೆ ಹೋಗ್ತಾ ಇದೀವಿ ಅಂದರೆ ಅದರ ಅಷ್ಟು ಹತ್ರ ಹೋಗ್ತಿದ್ದೀವಿ ಅಂತ. ಒಂದು ಬಂಕರ್ ಧ್ವಂಸಪಡಿಸ್ತೀವಿ ಅಂದರೆ ಇನ್ನೊಂದು ಬಂಕರ್ ಹತ್ರ ಹೋಗ್ತೀವಿ ಅಂದರೆ ಅಷ್ಟು ಹತ್ರ, ತುದಿಗೆ ಅಷ್ಟು ಹತ್ರ ಹೋಗ್ತಾ ಇದ್ದೀವಿ ಅಂತ. 6ನೇ ತಾರೀಕು ಮಧ್ಯಾಹ್ನ ಜಾವ ಒಂದು ಮೆಸೇಜ್ ಬರುತ್ತೆ ನನಗೆ ನಮ್ಮ ಕಮಾಂಡಿಂಗ್ ಆಫೀಸರಿಂದ, ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ದೀರಿ, ಈಗ 2 ದಿನ ಕಳೆದೋಗಿದೆ, 48 ಗಂಟೆ ಕಾಲ ಕಳೆದೋಗಿದೆ, ನಿಮ್ಗೇನಾದ್ರೂ ಊಟಕ್ಕೆ ಕಳಿಸಲ್ಲ ಅಂತ. ನನಗೆ ಗೊತ್ತು ಊಟ ಬರಬೇಕಂದ್ರೆ ಫುಲ್ ಕೆಳಗಿಂದ ಬರಬೇಕು. ಎಲ್ಲೋ ಮಧ್ಯ ನಾವು ಅಮ್ಯುನಿಷನ್ ಡಂಪ್ ಅಂತ ಮಾಡ್ಕೊಂಡಿರ್ತೀವಿ, ಅಂದರೆ ಅಮ್ಯುನಿಷನ್ ಸ್ಟೋರೇಜ್ ಮಾಡ್ಕೊಂಡಿರ್ತೀವಿ. ನಮಗೆ 2 ದಿನ ಹೋರಾಡ್ತಾ ಗಂಡು ಮದ್ದುಗಳು ಖಾಲಿ ಆಗ್ತಾ ಇದೆ. ಹಾಗಾಗಿ ನಾನು ಮೆಸೇಜಲ್ಲಿ ಹೋಗಿ ಮತ್ತೆ ರೇಡಿಯೋ ಸೆಟ್ಟಲ್ಲಿ ಉತ್ತರ ಕೊಡ್ತೀನಿ, ಸರ್ ನೀವು ಊಟದ ಚಿಂತೆ ಬಿಟ್ಟುಬಿಡಿ, ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ, ಅದನ್ನ ಕಳಿಸ್ಕೊಡಿ ಅಂತ. ಬಟ್ ಯು ವುಡ್ ಬಿ ವಂಡರಿಂಗ್, 28 ಗಂಟೆ ಅಂದರೆ 48 ಗಂಟೆ ಕಾಲ 2 ದಿನ ಊಟ ನಿದ್ರೆ ಇಲ್ದಂಗೆ ಹೆಂಗಿರಕ್ಕಾಗುತ್ತೆ ಮನುಷ್ಯಂಗೆ ಅಂತ. ಆ ಜುಲೈ ತಿಂಗಳಲ್ಲೂ ಅಲ್ಲಿ ಹಿಮ ಇರುತ್ತೆ, ಹಿಮದ ಗುಡ್ಡದ ತುದಿ ಮೇಲೆ ಎಲ್ಲ ಹಿಮ ಇರುತ್ತೆ, ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಆ ಮೇಲಿನ ಭಾಗ, ಹಿಮದ ಮೇಲಿನ ಭಾಗ ಏನಿರುತ್ತೆ, ಯಾರಿಗಾದ್ರೂ ಗುಂಡು ತಗಲಿದ್ರೆ ರಕ್ತ ಸೋರಿರುತ್ತೆ, ನೀವು ಅದ್ರ ಮೇಲೆ ಓಡಾಡಿರ್ತೀರ, ಶೆಲ್ಲಿಂಗ್ ಆಗಿದ್ರೆ ಅದು ಫುಲ್ ಕಪ್ಪ ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಮೇಲಿನ ಭಾಗ ಎಲ್ಲ ತೆಗಿತಾ ಇದ್ವಿ, ಕೆಳಗಿನ ಭಾಗ ಏನು ರಿಲೇಟಿವ್ ಫ್ರೆಶ್ ಅಂತ ಅನಿಸ್ತಿತ್ತಲ್ಲ ಅದನ್ನ ಬಾಯಲ್ಲಿ ಹಾಕ್ಕೊಂತ ಇದ್ವಿ, ಜಸ್ಟ್ ಟು ಗೆಟ್ ಎ ಫೀಲ್, ಹೌದು ನಮ್ಮ ಹೊಟ್ಟೆಯಲ್ಲಿ ಏನು ಹೋಯ್ತು ಅಂತ ಕಾರಣಕ್ಕೋಸ್ಕರ. 7ನೇ ತಾರೀಕು ಬೆಳಗಿನ ಜಾವದವರೆಗೂ ನಾವು ಎಲ್ಲಿವರೆಗೂ ಹೋಗಿದ್ದೀವಿ ಅಂತಂದ್ರೆ, 4ನೇ ತಾರೀಕು ರಾತ್ರಿ ಯುದ್ಧ ಶುರು ಮಾಡ್ತೀವಿ, 7ನೇ ತಾರೀಕು ಬೆಳಗಿನ ಜಾವ ಎಲ್ಲಿವರೆಗೂ ಹೋಗಿದ್ದೀವಿ ಅಂದ್ರೆ ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ, ಅದನ್ನ ವಶಪಡಿಸ್ಕೊಂಡ್ರೆ ನಾವು ಆ ಬೆಟ್ಟವನ್ನ ಗೆದ್ದಾಗುತ್ತೆ. ನಾನು ಒಂದು ಬಂಕರ್ಲ್ಲಿ ಕೂತ್ಕೊಂಡಿದ್ದೀನಿ, ನನ್ನ ಕೈಲಿ ಒಂದು AK-47 ಪರ್ಸನಲ್ ವೆಪನ್ ಇದೆ, ಒಂದು ಬಲಗಡೆ ಒಂದು ದೊಡ್ಡ ಬಂಡೆಗಲ್ಲಿದೆ, ಬಂಡೆಗಲ್ಲಾಚೆ ಪಾಕಿಸ್ತಾನದ ಕೊನೆ ಪೋಸ್ಟ್ ಇದೆ. ಇಮ್ಯಾಜಿನ್ ಮಾಡಿ, ಇಲ್ಲಂದ್ರೆ ಆ ಡೋರ್ ಹತ್ರ ಅಷ್ಟು ದೂರದಲ್ಲಿ ಅವರಿದ್ದಾರೆ. ನಂಗೆ ಯಾವಾಗ ಅವಕಾಶ ಸಿಗುತ್ತೋ ಮೇಲೆ ಹತ್ತು ಫೈರ್ ಮಾಡಿ ಕೆಳಗೆ ಕೂತ್ಕೊಂತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರು ಹ್ಯಾಂಡ್ ಗ್ರೆನೇಡ್ ಅನ್ನ ಎಸಿತಾರೆ. ಹ್ಯಾಂಡ್ ಗ್ರೆನೇಡ್ ನೀವೆಲ್ಲ ಮೂವಿದಲ್ಲಿ ನೋಡಿರ್ಬೋದು, ಎಲ್ಲಾದ್ರೂ ಪಿಕ್ಚರಲ್ಲಿ ಟಿವಿದಲ್ಲಿ ನೋಡಿರ್ತೀರ ಅಂತ, ಪಿನ್ ತೆಗೆದು ಈ ಥರ ಎಸಿತಾರಲ್ಲ ಅದಕ್ಕೆ ಹ್ಯಾಂಡ್ ಗ್ರೆನೇಡ್ ಅಂತಾರೆ. ಆ ಹ್ಯಾಂಡ್ ಗ್ರೆನೇಡ್ ಎಸಿತಾರೆ, ಅದನ್ನ ನನ್ನ ಕಾಲ ಹತ್ರ ಬಂದು ಬೀಳುತ್ತೆ. ನಿಮಗೆ ಗೊತ್ತಿರಲಿ ಒಂದು ಹ್ಯಾಂಡ್ ಗ್ರೆನೇಡ್ ಡಿಸೈನ್ ಹೇಗಿರುತ್ತೆ ಅಂತ, ಪಿನ್ ತೆಗೆದು ಎಸೆದ ತಕ್ಷಣ ಬ್ಲಾಸ್ಟ್ ಆದರೆ ಎಸರಿಗೆ ಪೆಟ್ಟು ಬೀಳುತ್ತೆ. ಹಾಗಾಗಿ ಅದಕ್ಕೊಂದು 4 ಸೆಕೆಂಡ್ ಟೈಮ್ ಆಗಿರುತ್ತೆ. ನೀವು ಪಿನ್ ತೆಗಿತೀರಾ, ಎಸಿತೀರಾ, ಅದಲ್ಲೋಗಿ ಬೀಳುತ್ತೆ, ಬಿದ್ದೊಂದು 3-4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಅಲ್ಲೋಗಿ ಬಿದ್ದು ಆ ಜನಕ್ಕೆ ಜಾಸ್ತಿ ಪೆಟ್ಟು ಬೀಳಲಿ ಅಂತ. ಆದ್ರೆ ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಟಚ್ ವುಡ್, ಹೈಪೋಥೆಟಿಕಲಿ ಈ ಗ್ರೆನೇಡಿಲ್ಲಿ ಏನಾದರೂ ಬಿದ್ದು ಸಿಡಿದ್ರೆ ಅಕ್ಕಪಕ್ಕ ಇದ್ದಂತ ಸುಮಾರು ಒಂದು 5ರಿಂದ 10 ಮೀಟರ್ ಏನಿರುತ್ತೆ ಎಲ್ಲ ಚಿದ್ರೆ ಆಗುತ್ತೆ. ಅಂತ ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬೀಳುತ್ತೆ. ಈಗ ನನಗೇನು ಅವಕಾಶ ಇದೆ, ಎದ್ದು ಓಡೋಕ್ಕಾಗಲ್ಲ. ಎದ್ದು ಓಡೋಕೆ ಹೋದ್ರೆ ಮೇಲ್ ಕುತ್ಕೊಂಡು ಕಾಯ್ತಾ ಇದ್ರೆ ಗ್ರೆನೇಡ್ ಬೇಕಾಗಿ ಕುಚ್ ಹರ್ಕತ್ ಹೋಗ ಅಂತ ಶೂಟ್ ಮಾಡ್ತಾರೆ. ಹಾಗಾಗಿ ಎದ್ದು ಓಡೋಕ್ಕಾಗಲ್ಲ. ಎಲ್ ಶೇಪ್ ಬಂಕರ್ ಇದೆ, ನಾನು ಒಬ್ಬನ ಈ ಕಡೆ ಕುತ್ಕೊಂಡಿದ್ರೆ ನನ್ನ ಇಬ್ಬರು ಜವಾನ್ಸ್ ಆ ಕಡೆ ಕುತ್ಕೊಂಡಿದ್ದಾರೆ. ಹಾಗಾಗಿ ನನ್ನ ಕಾಲಿಂದ ಆ ಹ್ಯಾಂಡ್ ಗ್ರೆನೇಡ್ ಅನ್ನ ಅವ್ರ ಹತ್ರ ಹೇಗೆ ಓದಿಲಿ, ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ನನಗೆ ಗೊತ್ತಿದ್ದು ಏನಾದರೂ ಮಾಡ್ಬೇಕಂದ್ರೆ 4 ಸೆಕೆಂಡಲ್ಲಿ ಮಾಡಬೇಕು ಅಂತ, ಅದನ್ನ ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ನೀವು ಇಮ್ಯಾಜಿನ್ ಮಾಡಿ, ಯಾವ್ದಾರ ಒಂದು ಹಬ್ಬದಲ್ಲಿ ಪಟಾಕಿ ಹೊಡಿತೀರಂದ್ರೆ ಎಷ್ಟು ದೂರ ಹುಡುಕ್ತೀರಾ, ಬಟ್ ಅ ಲೈವ್ ಗ್ರೆನೇಡ್ ವಿತ್ ಅ ಕಿಲ್ಲಿಂಗ್ ರೇಡಿಯಸ್ ಆಫ್ 10 ಮೀಟರ್ಸ್ ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ನೀವೇನಾದ್ರೂ ಒಂದು ಕಲ್ಲನ್ನ, ಒಂದು ಚೆಂಡನ್ನ ಎಸಿತೀರಿ ಅಂದ್ರೆ ನಿಮಗೆ ಈ ತರ ಕೈ ಪ್ರಾಪರ್ ಸ್ವಿಂಗ್ ಆದ್ರೆ ತಾನೇ ದೂರ ಹೋಗೋದು. ನಾನೊಂದು ಚಿಕ್ಕ ಜಗದಲ್ಲಿ ಕುತ್ಕೊಂಡಿರೋದ್ರಿಂದ ಆ ಕೈ ಜಾಸ್ತಿ ದೂರ ಹಾಕಕ್ಕಾಗ್ಲಿಲ್ಲ. ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ, ಬಂಡೆಗಳಿಗೆ ಬಡಿತು, ಉರುಳಿ ಬಂದು ಮತ್ತೆ ನನ್ನ ಕಾಲ ಹತ್ರ ಬಿತ್ತು. ಬಂಧುಗಳೇ, ಸಾವನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ನಾನೇನು ಬಣ್ಣಿಸಿ ವರ್ಣಿಸಿ ಹೇಳ್ತಾ ಇಲ್ಲ. ಅದು ಹೆಂಗೆ ಬಡಿತು, ಹೆಂಗೆ ಬಿತ್ತು, ಹೆಂಗೆ ನಿಂತ್ಕೊಂತು, ಹೆಂಗೆ ಸೌಂಡ್ ಮಾಡ್ತು ಎಲ್ಲ ನೆನಪಿದೆ ನನಗೆ. ಅವಾಗ ನನಗೆ ಅನಿಸ್ತಾ ಇದೆ, ನೀವು ಇನ್ನು 1-2 ಸೆಕೆಂಡಲ್ಲಿ ಆ ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ, ನೀನು ಇರಲ್ಲ. ನೀನು ಸತ್ಯದ ಸುದ್ದಿ ನಿನ್ನ ತಂದೆ ತಾಯಿ ಗೊತ್ತಾದ ತಕ್ಷಣ ಅವ್ರಿಗೆ ದುಃಖ ಆಗೇ ಆಗುತ್ತೆ. ಬಟ್ ಆದ್ರೆ ನೀನು ಹೀಗೆ ಕುತ್ಕೊಂಡ್ರೆ, ಆ ಗ್ರೆನೇಡ್ ಸಿಡಿದ್ರೆ ಮೇಲಿನ ಭಾಗ ಎಲ್ಲ ಚಿದ್ರೆ ಆದರೆ ಮನೆಗೆ ವಾಪಸ್ ಏನನ್ನ ಕಳಿಸ್ತಾರೆ. ಕೆಲವೊಂದಿಷ್ಟು ಎಲುಬು ತುಂಡುಗಳನ್ನ, ಮಾಂಸ ತುಂಡುಗಳನ್ನ ಆಯ್ಕೊಂಡು ಒಂದು ಗೋಣಿ ಚೀಲದಲ್ಲಿ ಹಾಕಿ ಮನೆಗೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ನನ್ನ ಕ್ಷಮಿಸ್ತಾರ. ಕೊನೆ ಪಕ್ಷ ನಾನು ಅವ್ರಿಗೆ ಮುಖ ನೋಡೋ ಅವಕಾಶ ಮಾಡ್ಕೊಡ್ಬಾರ್ದ ಅಂತ ದೇವರಲ್ಲಿ ಒಂದೇ ಒಂದು ಬೇಡಿಕೆ ಇಟ್ಟೆ, ದೇವರೇ ನಾನು ಸಾಯ್ತೀನಿ ಗೊತ್ತು, ಬಟ್ ನನ್ನ ಮುಖ ಸರಿಯಾಗಿರಲಿ, ನಮ್ಮ ತಂದೆ ತಾಯಿಗೆ ನೋಡೋ ಅವಕಾಶ ಮಾಡಿಕೊಡು ಅಂತ. ಆ ಬಲಗಡೆ ಬಂಡೆಗಲ್ಲು ಮತ್ತೆ ಬಂಕರ್ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ, ಅದರಲ್ಲಿ ಜಿಗಿತೀನಿ. ಜಿಗಿದ ತಕ್ಷಣ ಆ ಗ್ರೆನೇಡ್ ಸಿಡಿಯುತ್ತೆ. ಆ್ಯಂಡ್ ಫಾರ್ ದ ನೆಕ್ಸ್ಟ್ 15 ಸೆಕೆಂಡ್ಸ್ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಗೊತ್ತಿಲ್ಲ. ನೀವು ಯಾರಾದರೂ ಶೇರ್ಷಾ ಅಂತ ಮೂವಿ ಬಂದಿತ್ತಿದ್ರಲ್ಲಿ ನೋಡಿದ್ರೆ ಯಾರಾದರೂ? ದೇರ್ ಆರ್ ಫ್ಯೂ ಆಫ್ ದೆಮ್ ಹೂ ಹ್ಯಾವ್ ಸೀನ್ ಶೇರ್ಷಾ ಮೂವಿ. ಈ ಶೇರ್ಷಾ ಮೂವಿದಲ್ಲಿ ಅದು ಕ್ಯಾಪ್ಟನ್ ವಿಕ್ರಮ್ ಭರತ್ ಅವ್ರ ಬಯೋಪಿಕ್. ಅದು ನಂದು ಒಂದು ರೋಲ್ ಇದೆ ಅಂತ ಹೇಳ್ತಾ ಇಲ್ಲ, ಬಟ್ ಇಟ್ಸ್ ವರ್ತ್ ವಾಚಿಂಗ್ ಅ ಮೂವಿ. OTT ಪ್ಲಾಟ್ಫಾರ್ಮಲ್ಲಿ ಇದೆ. ನಿಮ್ಗೆ ಯಾವಾಗಾದ್ರೂ ಸಮಯ ಸಿಕ್ಕರೆ ಶೇರ್ಷಾ ಅಂತಂದು ಬಯೋಪಿಕ್ ಕ್ಯಾಪ್ಟನ್ ವಿಕ್ರಮ್ ಭರತ್ ಅವ್ರ ಮೂವಿ ನೋಡಿ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ವಿಲ್ ಗೆಟ್ ಅ ಫೀಲ್ ಕಿ ನಾವು ಯಾವ ಥರ ಯುದ್ಧ ಮಾಡಿದ್ವಿ ಅಂತ. ಆ ಫಿಲ್ಮ್ ಅಲ್ಲಿ ಇದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ನನಗೆ ಹೇಗೆ ಪೆಟ್ಟು ಬೀಳುತ್ತೆ, ಅವ್ರು ಹೇಗೆ ಬಂದು ನನ್ನನ್ನು ರೆಸ್ಕ್ಯೂ ಮಾಡ್ತಾರೆ ಅಂತ. ಟು ಕಟ್ ದ ಸ್ಟೋರಿ ಶಾರ್ಟ್,
ಅಲ್ಲಿಂದ ನಾನು ಕೆಳಗೆ ಬರಬೇಕಾಯ್ತು, ಯಾಕಂದ್ರೆ ಎರಡು ಕಾಲಿಗೆ ಪೆಟ್ಟು ಬಿದ್ದಿದೆ, ಎದ್ರಕ್ಕಾಗಲ್ಲ ನಿಂದ್ರಕ್ಕಾಗಲ್ಲ. ಸುಮಾರು ಒಂದು 150 ಮೀಟರ್ ತಳ್ಕೊಂತ ಬರ್ತೀನಿ. ತಳ್ಕೊಂಡು ಬಂದು ಹಿಂದೆ ಬಂದು ನೋಡಿದರೆ ಕಾಲಿಗೆ ಎರಡೂ ಫುಲ್ ಪೆಟ್ಟು ಬಿದ್ದಿದೆ. ನನ್ನ ಜವಾನೊಬ್ಬನ ಬರ್ತಾನೆ ಹೊತ್ಕೊಂಡು ಒಂದು ಬಂಡೆಗಲ್ಲಿಂದ ಇನ್ನೊಂದು ಬಂಡೆಗಲ್ಲಿ ಓಡ್ತಾ ಇದ್ದಾನೆ. ನನ್ನ ಬಲಗಾಲ ಹೆಂಗಿತ್ತು ಅಂದ್ರೆ ಫುಲ್ ಜೋತಾಡ್ತಾ ಇದೆ. ಅದನ್ನ ಹಿಡ್ಕೊಂಡು ಎಳೆದ್ರೆ ಕಿತ್ಕೊಂಡು, ಯಾವ್ದಾರ ಸ್ವಲ್ಪ ಹಿಂಗೆ ಎಳೆದ್ರೆ ಕಿತ್ಕೊಂಡು ಬರಂಗಿದೆ. ನಾನು ಒಬ್ಬ ಜವಾನ್ ಹೊತ್ಕೊಂಡು ಓಡ್ತಾ ಇದ್ದಾನೆ ಒಂದು ಬಂಡೆಗಲ್ಲಿಂದ ಇನ್ನೊಂದು ಬಂಡೆಗಲ್ಲಿ. ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ, ನನ್ನ ಕಾಲೇನಾದ್ರು ಕಿತ್ತು ಬಿದ್ದು ಬಿಡ್ತಾ. ಅದನ್ನು ತೊಗೊಂಡು ಹೋಗೋಣ ಕೊಟ್ಟು ಡಾಕ್ಟರ್ಗೆ ಹೊಲಿಯಪ್ಪ ಅಂತ ಹೇಳೋಣ. ಬಿಕಾಸ್ ಯು ಡೋಂಟ್ ರಿಯಲೈಸ್ ವಾಟ್ಸ್ ಪಾಸಿಬಲ್, ವಾಟ್ಸ್ ನಾಟ್ ಪಾಸಿಬಲ್, ವಾಟ್ಸ್ ಪ್ರಾಕ್ಟಿಕಲ್, ವಾಟ್ಸ್ ಇಂಪ್ರಾಕ್ಟಿಕಲ್. ಯು ಡೋಂಟ್ ರಿಯಲೈಸ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಇಮ್ಯಾಜಿನ್ ಮಾಡಿ, ಬೆಳಗ್ಗೆ ಪೆಟ್ಟು ಬಿದ್ದಿದೆ, ಕೆಳಗಡೆ ಕಟ್ಕೊಂಡ್ ಬಂದಾಗ ರಾತ್ರಿ ಹೋಗ್ಬಿಟ್ಟಿದೆ. ಎಷ್ಟು ರಕ್ತ ಸುರಿರ್ಬೋದು, ಎಷ್ಟು ಇನ್ಫೆಕ್ಷನ್ ಆಗಿರ್ಬೋದು. ಕಾರ್ಗಿಲ್ ಯುದ್ಧ ಹೇಗೆ ಶುರು ಆಯಿತು ಅಂತ ಹೇಳಿದೆ, ಕಾರ್ಗಿಲ್ ಯುದ್ಧ ಹೇಗೆ ನನಗೆ ಹೇಗೆ ಪೆಟ್ಟು ಬಿತ್ತು ಅಂತ ಹೇಳಿದೆ, ಕೊನೆಯದಾಗಿ ಕಾರ್ಗಿಲ್ ಹೇಗೆ ಮುಕ್ತಾಯವಾಯಿತು ಅಂತ ಹೇಳ್ತೀನಿ. ನಾನು ಅಗೇನ್ ವರ್ಣಿಸಿ ಏನು ಹೇಳ್ತಾ ಇಲ್ಲ. 25 ವರ್ಷದ ಹಿಂದೆ ವಿಡಿಯೋ ರೆಕಾರ್ಡಿಂಗ್ ಮಾಡಿದಂಥ ವಿಡಿಯೋ ಇವತ್ತಿಗೂ ಕೂಡ ಯೂಟ್ಯೂಬಲ್ಲಿದೆ. 0.4875 ಕಾರ್ಗಿಲ್ ವಾರ್ ಅಂತ ನೀವು ಸರ್ಚ್ ಮಾಡಿ ನೋಡಿ. ಅಲ್ಲಿ ನಿಮಗೆ ಏನು ಕಾಣುತ್ತೆ ಅಂತಂದರೆ, ಪಾಕಿಸ್ತಾನಿ ಸೈನಿಕರ ಶವಗಳು, ನಾನು ಎಲ್ಲಿ ಹೋರಾಡಿದ್ನಲ್ಲ 0.4875 ಅಂತ, ಇವತ್ತದು 0.4875 ಇಲ್ಲ. ಇವತ್ತು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರ ನೆನಪಿನಲ್ಲಿ ಅದನ್ನು ವಿಕ್ರಮ್ ಬತ್ರಾ ಪೋಸ್ಟ್ ಅಂತ ಕರೀತಾರೆ. ಅಲ್ಲಿ ಏನು ಶತ್ರುಗಳ ಶವಗಳು ಬಿದ್ದಿದ್ವು, ಪಾಕಿಸ್ತಾನದವರು ಅದನ್ನು ವಾಪಸ್ ತಗೊಳ್ಳಿಲ್ಲ. ಇವರು ನಮ್ಮ ಸೈನಿಕರಲ್ಲ ಅಂದ್ರೆ. ನಮಗೆ ಅವರು ನಮ್ಮ ಸೈನಿಕರಿಗೆ, ಸೌರಭ್ ಕಾಲಿ ಅವ್ರಿಗೆ ಏನು ಮಾಡಿದ್ರು, ಆ ಥರ ಟಾರ್ಚರ್ ಆ ದೇಹಗಳಿಗೆ ನಾವು ಅದನ್ನೇ ಮಾಡಬೇಕಾಗಿತ್ತು. ಕೈ ಕಡ್ದು ಕತ್ ಕಡ್ದು ಎಲ್ಲೆದ್ರು ಬಿಸಾಕಿ ಯಾವುದೋ ಒಂದು ಗುಂಡಿಯಲ್ಲಿ ಬಿಸಾಕ್ಬೋದಾಗಿತ್ತು. ಬಟ್ ವಿ ಡಿಡ್ ನಾಟ್ ಡೂ ದ್ಯಾಟ್. ನಾವೇನು ಮಾಡಿದ್ವಿ ಅಂದರೆ, ಪಾಕಿಸ್ತಾನ್ ನ್ಯಾಷನಲ್ ಫ್ಲಾಗನ್ನು ತಂದು ಅವರ ಮೇಲೆ ಹಾಕಿ ಅವರ ಪದ್ಧತಿ ಪ್ರಕಾರ ಅವ್ರನ್ನ ದಫನ್ ಮಾಡಿದ್ವಿ. ದ ಪಾಯಿಂಟ್ ಐ ವುಡ್ ಲೈಕ್ ಟು ಕನ್ವೇ ಇಸ್ ಭಾರತೀಯ ಸೇನೆ ಬರೀ ಜಾಸ್ತಿ ಸಂಖ್ಯೆಯಲ್ಲಿದೆ, ಒಳ್ಳೆ ಶಸ್ತ್ರಾಸ್ತ್ರಗಳಿದ್ದಾವೆ ಅನ್ನೋ ಕಾರಣಕ್ಕೆ ಗೆಲ್ಲಲ್ಲ. ವಿ ವಿನ್ ಬಿಕಾಸ್ ವಿ ಆರ್ ಮಾರಲಿ ಆ್ಯಂಡ್ ಎಥಿಕಲಿ ಕರೆಕ್ಟ್, ಲೇಡೀಸ್ ಜೆಂಟಲ್ಮೆನ್. ನೈತಿಕತೆಯಿಂದ ಹೋರಾಡ್ತೀವಿ ಅನ್ನೋ ಕಾರಣಕ್ಕೆ ಗೆಲ್ತೀವಿ. ಬಂಧುಗಳೇ, ಕೊನೆಯದಾಗಿ ಹೇಳ್ತೀನಿ, ನನಗೆ ಪೆಟ್ಟು ಬಿದ್ದಿದ್ದು 7th July 1999ಗೆ. 20 ವರ್ಷದ ನಂತರ ಅಂದರೆ 7th July 2019ಗೆ ನಮ್ಮ ಇಡೀ ಯೂನಿಟಿನ ಆಫೀಸರ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹೆಲಿಕಾಪ್ಟರ್ ಮೇಲೆ ಕರ್ಕೊಂಡೋಗಿ ಆ ಬೆಟ್ಟದ ಮೇಲೆ ಇಳಿಸ್ತಾರೆ. 16,000 ಅಡಿ ಎತ್ತರದಾಗೆ ಭಾರತದ ಬಾವುಟವನ್ನು ರಾಜ್ಯಾರೋಷವಾಗಿ ಹಾರಾಡೋದು ನಾನು ಏನು ಕಂಡೆ. ಅಲ್ಲಿ ನಂದು ಒಂದು ಸಣ್ಣ ಅಲಿಲಿ ಸೇವೆ ಇದೆ ಅಂತ ಕೆಳಗೆ ನಿಂತ್ಕೊಂಡು ಏನು ಸಲ್ಯೂಟ್ ಮಾಡಿದ್ನಲ್ಲ, ಅವಾಗ ನನ್ನ ಜೀವನ ಸಾರ್ಥಕ ಆಯಿತು ಅನ್ನಿಸ್ತು. ನನಗೆ ಇನ್ನೇನೂ ಬೇಕಾಗಿರಲಿಲ್ಲ. ದ ಥಿಂಗ್ ಐ ವುಡ್ ಲೈಕ್ ಟು ಕನ್ವೇಸ್, ನಿಮ್ಮ ಮಕ್ಕಳು, ನೀವು ಯಾರನ್ನು ನೋಡಕ್ಕೆ ಬಂದಿರಾ, ನಿಮ್ಮ ಮೊಮ್ಮಕ್ಕಳಿರ್ಬೋದು, ಮಕ್ಕಳಿರ್ಬೋದು, ಇನ್ನೂ ತುಂಬ ಚಿಕ್ಕವರು. ಬಟ್ ಮೈ ಓನ್ಲಿ ವಿಶ್ ಈಸ್, if ever they want to express their desire to join the defense forces, please let them. ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ ನಾನು. ಎಷ್ಟೋ ತಾಯಂದ್ರಿಗೆ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ, ನಮಗೆ ಎಲ್ಲರಿಗೂ ಭಗತ್ ಸಿಂಗ್ ಬೇಕು, ಬಟ್ ನಮ್ಮ ಮನೆಯಲ್ಲಿ ಬೇಡ, ಪಕ್ಕದ ಮನೆ ಇರಲಿ ಅಂತ ಹೇಳ್ತಾರೆ. ದಿಸ್ ಈಸ್ ಇನ್ಕರೆಕ್ಟ್. ದ ಥಿಂಗ್ ಐ ವುಡ್ ಲೈಕ್ ಟು ಕನ್ವೆ ಇಸ್, ಆಪ್ ಜೀಜಾಬಾಯಿ ಬನ್ ಜಾಯಿಯೇ, ಶಿವಾಜಿ ಅಪ್ನಿ ಆಪ್ ಆ ಜಾಯೆಂಗೆ ಇಸ್ ದೇಶ್ ಮೇ. ಲೇಡೀಸ್ ಜೆಂಟಲ್ಮೆನ್, ಇಂಥ ಒಂದು ನನಗೆ ಸುಮಾರು ಜನ ಹೇಳ್ತಾರೆ, ಎಷ್ಟು ದುರಾದೃಷ್ಟ ರೀ ನಿಮ್ಮದು, ನೀವು 1 ವರ್ಷ ಟ್ರೈನಿಂಗ್ ಮಾಡ್ತೀರಾ, 6 ತಿಂಗಳು ಸರ್ವಿಸ್ ಆಗುತ್ತೆ, 21 ತಿಂಗಳು ಹಾಸ್ಪಿಟ್ಲಲ್ಲಿ ಇರಬೇಕಾಗುತ್ತೆ, ಜೀವನ ಪರ್ಯಂತ ಕೊಂಡ್ಕೊಂಡು ಓಡಾಡ್ತೀರಾ, ಎಷ್ಟು ದುರಾದೃಷ್ಟ ಅಂತ ಹೇಳ್ತಾರೆ. ನಾನು ಯಾವತ್ತಿಗೂ ನನ್ನನ್ನು ದುರಾದೃಷ್ಟವಂತ ಅಂತ ಕರ್ಕೊಂಡಿಲ್ಲ. ನನ್ನಂತರ ಅದೃಷ್ಟವಂತ ಇರಲ್ಲ. ಪ್ರಾಬಲಿ ಗಾಡ್ ಹ್ಯಾಸ್ ಚೂಸನ್ ಮೀ ಟು ಡೂ ದ ಜಾಬ್. ದೇಶಕ್ಕೋಸ್ಕರ ಸರ್ವಿಸ್ ಮಾಡಲಿ ಅಂತ ನನ್ನ ಎತ್ತಲ್ಲಿ ಕಳಿಸಿದ್ರೋ ಏನೋ, ಐ ಹ್ಯಾವ್ ಡನ್ ಮೈ ಜಾಬ್. ಐ ಥ್ಯಾಂಕ್ ದಿಸ್ ಅಪರ್ಚುನಿಟಿ. ಈ ಒಂದು ಅಪರ್ಚುನಿಟಿ ನನಗೆ ಕೊಟ್ಟು ಈ ಸ್ಟೇಜಲ್ಲಿ ಕುಂದಿರಿಸಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ. ಕೊನೆಯದಾಗಿ, ನನಗೆ ಏನು ಸನ್ಮಾನ ಮಾಡಿದ್ರಿ, ಈ ಚಪ್ಪಾಳೆ ಏನು ಕೊಟ್ರಿ, ಅದೆಲ್ಲರಿಗೂ ಯಾರಿಗೆ ಸಲ್ಲಬೇಕಾಗಿದ್ದರಂದರೆ, ನಿಮಗೆ ನೆನಪಿರಲಿ, ಕಾರ್ಗಿಲ್ ಯುದ್ಧ. ನಾನು ಕಾರ್ಗಿಲ್ ಯುದ್ಧದ ಬಗ್ಗೆ ಬರೀ ಯಾಕೆ ಮಾತಾಡ್ತೀನಿ ಅಂದರೆ, ಆ ಯುದ್ಧದಲ್ಲಿ ನನ್ನದೊಂದು ಸಣ್ಣ ಅಳಿಲ್ ಸೇವೆ ಇರೋದಂಥ ಕಾರಣದಿಂದ ಮಾತಾಡ್ತೀನಿ. ಕಾರ್ಗಿಲ್ ಯುದ್ಧದಲ್ಲಿ 527 ಜನ, 527 ಸೋಲ್ಜರ್ಸ್ ಸ್ಯಾಕ್ರಿಫೈಸ್ ದರ್ ಲೈಫ್ಸ್. 1300ಕ್ಕೂ ಹೆಚ್ಚು ಜನಕ್ಕೆ ಪೆಟ್ಟು ಬಿದ್ದಿದೆ. ಫಾರ್ ಹೋಮ್ ಲೈಫ್ ಹ್ಯಾಸ್ ನೆವರ್ ಬಿನ್ ದ ಸೇಮ್ ಅಗೇನ್. ಈ ಚಪ್ಪಾಳಿ, ಈ ಸನ್ಮಾನ ಏನಾದರೂ ಸಲ್ಲಬೇಕಾಗಿದ್ದರೆ ಆ 527 ಜನ ಮತ್ತು ಅವರ ಕುಟುಂಬ ವರ್ಗದವರು ಸಲ್ಲಬೇಕಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಜೈ ಹಿಂದ್. Thank you, Naveen Nagappa. No words to express. No words, because Sir has explained about the Kargil war so detailedly. I'm sure we all have studied about Kargil war in books. I think Sir has given the picture. Nan kan mundene bantu Kargil war hegittu anta.
My God, you are truly humble soldiers, sir. Give him a big round of applause. ನಿಮ್ಮನ್ನ ಈ ಸ್ಟೇಜ್ಗೆ ಕರೆದಿದಂಥ ನಮ್ಮ ಕನಸು ಸಂಸ್ಥೆಗೆ ಐ ಆಮ್ ವೆರಿ ಪ್ರೌಡ್ ಆಫ್ ದೆಮ್. ಥ್ಯಾಂಕ್ ಯು ಸೋ ಮಚ್.